ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕಳೆದ 4 ತರಗತಿಗಳಲ್ಲಿ ಹಲವಾರು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಂಡಿದ್ವಿ. ಅದೇ ರೀತಿ ಇಂದಿನ ತರಗತಿಯಲ್ಲಿಯೂ ಕೂಡ ಮತ್ತಷ್ಟು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇದು ಪಾರ್ಟ್ 5 ವಿಡಿಯೋ ಆಗಿರುತ್ತೆ. ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥ. 1ನೇದು, ಅಂಗೈಯಲ್ಲಿ ಜೀವ ಹಿಡಿದುಕೋ ಎಂಬ ನುಡಿಗಟ್ಟಿನ ಅರ್ಥ, ತುಂಬಾ ಭಯಪಡು. 2ನೇದು, ಉಪ್ಪು ಖಾರ ಹಚ್ಚಿ ಹೇಳು ಎಂಬ ನುಡಿಗಟ್ಟಿನ ಅರ್ಥ, ಇಲ್ಲದನ್ನು ಸೇರಿಸಿ ಹೇಳು. 3ನೇದು, ಎಲ್ಲರ ನಾಲಿಗೆಯ ಮೇಲಿರು ಎಂಬ ನುಡಿಗಟ್ಟಿನ ಅರ್ಥ, ಪ್ರಸಿದ್ಧ ವ್ಯಕ್ತಿ ಎನಿಸಿಕೊ. ತುಂಬ ಫೇಮಸ್ ಆಗ್ತಾರಲ್ವಾ ಅಂಥವ್ರಿಗೆ ಪ್ರಸಿದ್ಧ ವ್ಯಕ್ತಿ, ಎಲ್ಲರ ನಾಲಿಗೆ ಮೇಲೂ ನಿನ್ನ ಹೆಸರೇ ಇದೆ ಅಂತ ಹೇಳ್ತಾರೆ. 4ನೇದು, ಓಗೊಡು ಎಂಬ ನುಡಿಗಟ್ಟಿನ ಅರ್ಥ, ಪ್ರತ್ಯುತ್ತರ ಕೊಡು ಅಥವಾ ಪ್ರತಿಕ್ರಿಯಿಸು. 5ನೇದು, ಕರುಳಿನ ಕುಡಿ ಎಂಬ ನುಡಿಗಟ್ಟಿನ ಅರ್ಥ, ತನ್ನ ಸಂತಾನ. 6ನೇದು, ಕಣ್ಣು ಹಾಯಿಸು ಎಂಬ ನುಡಿಗಟ್ಟಿನ ಅರ್ಥ, ಪರಿಶೀಲಿಸು. 7ನೇದು, ಖಾರವಾಗು ಎಂಬ ನುಡಿಗಟ್ಟಿನ ಅರ್ಥ, ಕೋಪಗೊಳ್ಳು. ಏನಪ್ಪ ಇವರು ತುಂಬ ಖಾರವಾಗಿ ಮಾತಾಡ್ತಾರೆ, ಕೋಪದಿಂದ ಮಾತಾಡ್ತಾರೆ ಅಂತ ಹೇಳ್ತೀವಲ್ವಾ, ಹಾಗೆ. 8ನೇದು, ಕಣ್ಣು ಕಣ್ಣು ಬಿಡು ಎಂಬ ನುಡಿಗಟ್ಟಿನ ಅರ್ಥ, ಪೇಚಾಡು. 9ನೇದು, ತುಟಿ ಬಿಗಿದು ಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥ, ಕೋಪಗೊಳ್ಳು. 10ನೇದು, ದಿನವಾಗು ಎಂಬ ನುಡಿಗಟ್ಟಿನ ಅರ್ಥ, ನವಮಾಸ ತುಂಬಿದ ಗರ್ಭಿಣಿ. 11ನೇದು, ದಿನ ಸಾಗು ಎಂಬ ನುಡಿಗಟ್ಟಿನ ಅರ್ಥ, ಜೀವನ ಸಾಗು. ಹೇಗೋ ಜೀವನ ನಡೆಸ್ತಾ ಇದ್ದೀವಿ, ದಿನ ಸಾಗ್ತಾ ಇದೆ ಅಂತ ಹೇಳ್ತೀವಲ್ವಾ, ಹಾಗೆ. 12ನೇದು, ಧಾಮ್ ಧೂಮ್ ಮಾಡು ಎಂಬ ನುಡಿಗಟ್ಟಿನ ಅರ್ಥ, ದುಂದು ವೆಚ್ಚ ಮಾಡು. 13ನೇದು, ಧಾರೆ ಎರೆದು ಕೊಡು ಎಂಬ ನುಡಿಗಟ್ಟಿನ ಅರ್ಥ, ಮದುವೆ ಮಾಡಿ ಕೊಡು. 14ನೇದು, ಧಮಕಿ ಹಾಕು ಎಂಬ ನುಡಿಗಟ್ಟಿನ ಅರ್ಥ, ಬೆದರಿಕೆ ಹಾಕು. 15ನೇದು, ನಾಲಿಗೆ ಬಿಗಿ ಹಿಡಿ ಎಂಬ ನುಡಿಗಟ್ಟಿನ ಅರ್ಥ, ಮಿತವಾಗಿ ಮಾತನಾಡು. ಇದಿಷ್ಟು ಪ್ರಮುಖ 15 ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.